ಮಾಡ್ಕೊಂಡು ಹೇಳಿದ್ರೆ ಈಗ ಕೇಸಲ್ಲಿದೆ, ರೈಲ್ ಬಂತು, ಫ್ಲೈಟ್ ಬಂತು ಅಂತ ಹೇಳ್ತೇವೆ. ಯಾರಯ್ಯ ನೀನು? ನಾನೇನ್ ನಿನ್ ಕ್ವಶನ್ ಕೇಳಿದ್ದು, ಏನಾಯ್ತು ಪೊಸಿಷನ್ ಅಂದ್ರೆ ಇಲ್ಲೇ ಇಲ್ಲ ಓವರ್ ಹೆಡ್ ಟ್ಯಾಂಕು ಅಂತ ಹೇಳಿ UGD ಹೋಗ್ಬಿಟ್ಟೆ ಸ್ಟ್ರೈಟ್. ಯಾಕೆ ಏನು ಜ್ಞಾನ ಇಲ್ವಾ ಏನು? ಏನಾಗಿದ್ಯಾ? ನಾನು ಕೇಳಿದಾಗ ಗೊತ್ತೇ ಇಲ್ಲ ನಿನ್ಗೆ ಅಂದೆ. ಈಗ ಹೇಳ್ತ್ಯಾ ನೋಡ್ರಿ ಸಮಸ್ಯೆ ಪರಿಹಾರ ಮಾಡ್ರಿ DC ಅವರೇ. ಅದೇನೋ ರೈಲ್ದು ಒಂದೇನೋ ಹೇಳ್ತಾವ್ರ, ರೈಲ್ ಬಿಡ್ತಾವ್ರ, ರೈಲ್ ಬಿಡ್ತಾ ಇದೆಯಾ ನೀನೇ ಸುಳ್ಳು. ಮುಂದೆ ಕ್ಲಿಯರ್ ಮಾಡ್ತಪ್ಪ. ಅದು ಓವರ್ ಹೆಡ್ ಟ್ಯಾಂಕ್ಸ್ ಕೊಟ್ಟಿದ್ದು ನಂಗೆ ಜ್ಞಾಪಕ ಆಯ್ತು. ಅದು ಆ ಪ್ರಾಜೆಕ್ಟ್ ಎಲ್ಲ ಇತ್ತು ದುಡ್ಡದು. ಸುಮ್ನೆ ಗೊತ್ತಿಲ್ಲ ಏನಿಲ್ಲ ಸುಮ್ನೆ ಹೇಳ್ತಾ ಇದ್ಯಾ. ಇವಾಗ ಹೇಳ್ತ್ಯಾ ಈಗೇನೋ ರೈಲ್ವೆ ಸಮಸ್ಯೆ ಬಂತು ಅಂತ್ಯಾ, ಇನ್ನೊಂದೇನೋ ಕೇಸ್ ಐತೆ ಅಂತ್ಯಾ. ಸಾಲ್ವ್ ಮಾಡಲ್ವಾ ಹಂಗಾರೆ? ಎಷ್ಟು ಓವರ್ ಟ್ಯಾಂಕ್ ಹೇಳಿ ಡೀಟೇಲ್ ಆಗಿ ಹೇಳಿ ಸರ್. ಟೋಟಲ್ ಈಗ 11 ಓವರ್ ಟ್ಯಾಂಕ್ ಇದೆ ಸರ್. 2 ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಸರ್. ಒಂದು ಫೌಂಡೇಶನ್ ಆಗಿ ನಿಂತೋಗ್ಬಿಟ್ಟಿದೆ ಸರ್. ಅದು ULB ಇಂದ ನಮ್ಗೆ ಹ್ಯಾಂಡ್ ಓವರ್ ಮಾಡಿದೆ ಸರ್. ಕೋರ್ಟ್ ಅಲ್ಲಿ JMC ಕೋರ್ಟ್ ಅಲ್ಲಿ ಅದು ಸ್ಟೇ ಇದೆ ಸರ್. ಈಗ ಎಷ್ಟು ಓವರ್ ಹೆಡ್ ಟ್ಯಾಂಕ್, ಎಷ್ಟು ಓವರ್ ಹೆಡ್ ಟ್ಯಾಂಕ್ ಅಲ್ಲಿ ನೀರು ಕೊಡ್ತಾ ಇದ್ಯಾ? ಕೀರ್ಕೋಟೆ ಮತ್ತೆ ಹತ್ರಗಂಗೆದು ಮತ್ತೆ ನಿಸಾರ್ ನಗರದ್ದು, ಬಿಡಿ ಕಾಲೋನಿಯಲ್ಲಿ ಕಟ್ಟೋದು, ಆಮೇಲೆ ಇದ್ರ ಚೌಡೇಶ್ವರಿ ನಗರ ಆ ಕಡೆ ಯರಗೋಳ್ ಇದಕ್ಕೆ ಅಲ್ಲಪ್ಪ ಯರಗೋಳ್ ಡ್ಯಾಮ್ ಇಂದ ನೀರ್ ತರ್ಲಿಕ್ಕೆ ಎಷ್ಟು ನಮ್ಗೆ ಸ್ಯಾಂಕ್ಷನ್ ಆಗಿತ್ತು ಓವರ್ ಹೆಡ್ ಟ್ಯಾಂಕ್ಸ್? ಅದ್ರಲ್ಲಿ ಎಷ್ಟು ಕೆಲಸ ಮಾಡ್ತಾವೆ ಹೇಳ್ರಿ ಸರ್? 11 ಓವರ್ ಟ್ಯಾಂಕ್ ಲಿಂಕ್ ಮಾಡ್ಬೇಕಾಗಿತ್ತು ಸರ್. 9 ಟ್ಯಾಂಕ್ ಈಗ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿ ಲಿಂಕ್ ಆಗಿದೆ ಸರ್. 2 ಓವರ್ ಟ್ಯಾಂಕ್ ಪೆಂಡಿಂಗ್ ಇದೆ. ಅದರಿಂದ ನೀರ್ ಕೊಡ್ತಾ ಇದ್ದೀರಾ? 9ರಿಂದ ನೀರ್ ಕೊಡ್ತಾ ಇದ್ದೀರಾ? 9 ಟ್ಯಾಂಕ್ಗೂ ಕೊಡ್ತಾ ಇದ್ದೀರಾ? ಅದನ್ನೇ ನೀನ್ ಕೇಳಿದ್ ನಾನೀಗ. ಏನು ಇಲ್ಲ ಅಂತಲ್ಲ ಈಗ, ಏನು ಇಲ್ಲ ಅಂತ ಯಾಕೆ ಕೇಳಿದ್ ಮತ್ತೆ? ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಮಿಕ್ಕಿದ ಯಾವಾಗ ಕಂಪ್ಲೀಟ್ ಮಾಡ್ತೀರಾ? ಕೇಸ್ ಇಲ್ಲದೆ ಇರೋದು ಸರ್. ಕೇಸ್ ಇಲ್ದೇ ಕಂಪ್ಲೀಟ್ ಆಗಿದೆ ಸರ್. ಒಂದು ರೈಲ್ವೆ ಕ್ರಾಸಿಂಗ್ ಒಂದು ಪೆಂಡಿಂಗ್, ಇನ್ನೊಂದು ಕೋರ್ಟ್ ಕೇಸ್ ಆಗಿರೋದು ಒಂದು ಪೆಂಡಿಂಗ್. ಅವಾಗ ಅದು 11 ಆದ್ರೆ ಇಡೀ ಕೋಲಾರ ನಗರಕ್ಕೆ ನೀರು ಬರ್ತಿತ್ತಾ? ಇಲ್ಲ ಸರ್, ಇನ್ನ 5 ಓವರ್ ಟ್ಯಾಂಕ್ ಹೊಸ ಟ್ಯಾಂಕ್ಗಳು ಬೇಕಾಗುತ್ತೆ ಸರ್. ಪ್ರಪೋಸಲ್ ಕೊಟ್ಟಿದ್ದೀರಾ ಸರ್? 110 crores ಗೆ ನಾವು ಎಸ್ಟಿಮೇಟ್ ಮಾಡಿ CEO ಸಬ್ಮಿಟ್ ಮಾಡಿದ್ವಿ ಸರ್. ಎಲ್ಲಿಗೆ? CFC ಇಂದ ತಮಗೂ ಅಂದ್ರೆ ಅಸೆಟ್ ಪ್ರಾವಿಷನ್ ಕಳಿಸಿದ್ದಾರೆ ಸರ್. ಹಳೇದು ಸರ್. ಮತ್ತೆ ನೀವು ಅದ್ರ ಹಿಸ್ಟ್ರಿಗೆ ಹೋದ್ರೆ ಇನ್ನೂ ಇವತ್ತು ಮೀಟಿಂಗ್ ಮುಗಿಯಲ್ಲ. ಅದಕ್ಕೆ ನೀವ್ ನಮಗೆ ಹೊಸ ಟ್ಯಾಂಕ್ಸ್ ಕೊಡೋದ್ರ ಇವತ್ತವರೆಗೂ ಯಾವ MLAಗಳು ನನ್ ಕೇಳಿಲ್ಲ. ಯರಗೋಳ್ ಇವಾಗ ನೀವು ಸಭೆಯಲ್ಲಿ ಕೂತ್ಕೊಂಡು ರೂಪಾನು ಇಲ್ಲೇ ಕ್ವಶನ್, ಡಾಕ್ಟರ್ ಮಂಜುನಾಥ್ ಸಾಹೇಬ್ರು ಅವರು ಇಲ್ಲೇ ಕ್ವಶನ್, ಸದ್ಯ ನಂಜೇಗೌಡ ಸುಮ್ಮನೆ ಅವನೇ ನೀರ್ ಬರ್ತಾ ಇದೆ ಅಂತ ಸುಮ್ಮನೆ ಇದೆಯಾ? ನಾವೇ ನೀರ್ ಕೊಟ್ಟಿದ್ದು, ಯರಗೋಳಿಂದ ನಿಮ್ಗೆ ನೀರ್ ಕೊಟ್ಟಿದ್ದೀವಿ ನಾವು. ಕೊಟ್ಟಿದ್ದೀವಿ ನೀರು. ನಾನ್ ಮರ್ತಿಲ್ಲಪ್ಪ, ನೀನ್ ಮರ್ತ್ಬಿಟ್ಟಿದ್ಯಾ? ಫಾಲೋ ಮಾಡ್ರಿ, ಯಾವ್ದಾನ ಸೇವಿಂಗ್ಸ್ ಎಲ್ಲ ಹಾಕೊಡೋಣ. ಅದು ಮಾಡಿ. ಈಗ ರೂಪಾಯಿ ಹೇಳ್ತಾರಲ್ಲ ಅದು ಮಾಡಿ. ನಂಜೇಗೌಡರಣ್ಣ ಅವ್ರೇನು ಆರಾಮಾಗಿದ್ದಾರೆ, ನೀರ್ ಬರ್ತಾಯ್ತಂತ ಹೇಳ್ಬಿಡಿ. ಇಲ್ಲ ಇಲ್ಲ ಎಲ್ಲ ಬರ್ತಾಯ್ತಂತ. ಅದೆಲ್ಲ ಅಲ್ಲ, ಬೇರೆ ಬೋರ್ವೆಲ್ಸ್ ಅದು ಇದು ಬೇರೆ ಸಬ್ಸ್ಟಿಟ್ಯೂಟ್ ಇದೆ. ಎಲ್ಲಾನು ಅದೆಲ್ಲ ಕೊಡಕ್ ಬರಲ್ಲ. ನಾನ್ ಮೈನಿಂಗ್ ಏರಿಯಾದಲ್ಲಿ ಇವ್ರು ಹೇಳ್ತಿದ್ದಾರೆ, ಬಟ್ ನೆಟ್ವರ್ಕ್ 50% ಕವರ್ ಆಗಿಲ್ಲ. ಅದನ್ನ ಒಪ್ಕೋಬೇಕು. ಅದು ಈಗ ನೆಟ್ವರ್ಕ್ ಬೇಕು, ಇನ್ನು ಬಲ್ಕ್ ವಾಟರ್ ಸಪ್ಲೈಯೂ ಬೇಕು. ಆಮೇಲೆ ಅಲ್ಲಿ ಸರ್ ಅದು ಬ್ರಿಟಿಷರ್ ಕಾಲದಲ್ಲಿ ಆಗಿರೋದ್ರಿಂದ ಅದೊಂದು ಪ್ರಪೋಸಲ್ ರೆಡಿ ಮಾಡ್ಕೊಡ್ರಿ MLA ಅವ್ರಿಗೆ. CM ಹತ್ರ ಹೋಗ್ತೀವಿ ನಾವು, ಅವ್ರು ಮಾಡ್ಕೊಡ್ರಿ. ಸುಮ್ನೆ ಇಟ್ಬಿಟ್ರೆ ಹೆಂಗೆ ನೀವು? ಸರ್ ಆಮೇಲೆ ಇನ್ನೊಂದು ಸರ್ ಹ್ಯಾಂಡಿಂಗ್ ಓವರ್ ಆಗಿಲ್ಲ ಸರ್. ಅಲ್ಲಿ ಅವಾಗಿನಿಂದ ಇವ್ರು ಏನ್ ಮಾಡ್ತಾ ಇದ್ದಾರೆ, ಈಗ ನಮ್ಮ ಲೋಕಲ್ ಗೆ CMC ಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಸೊ ಮೇಂಟೆನೆನ್ಸ್ ವಿಲ್ ಕಮ್ ಅಂಡರ್ ದ CMC ಸರ್. ಈಗ ಹ್ಯಾಂಡ್ ಓವರ್ ಮಾಡ್ಬಿಡು ಅಂತ ಹೇಳ್ತೀರಾ? ಒಳ್ಳೇದು ಸರ್. ಸರ್ ಏನಪ್ಪಾ ಏನ್ ಸಮಸ್ಯೆ ಏನ್ ಮಾಡಕ್ಕೆ? ಸರ್ ಇಲ್ಲ ಸರ್, ಅವ್ರು ಸಾಹೇಬ್ರು ಹೇಳ್ತಿರೋದು ಸರ್, ಹಳೆ ಏನ್ ಖರ್ಚು ಮಾಡಿದೀವಿ ಈಗ ಬ್ಯಾಲೆನ್ಸ್ ಇದೆ ಅದನ್ನ ಮಾರ್ಕ್ ಕೊಡ್ಬೇಕಷ್ಟೇ. ಸೇವ್ ಮಾಡಿ ಅಂತ ನಾನು ಅಲ್ರಿ ರೀ, 200 ಕೋಟಿ CMC ಯಾರು ಕೊಡ್ತಾರ ದುಡ್ಡು? ಕಾಮನ್ ಸೆನ್ಸ್ ಕಂಡು ಅದಕ್ಕೆ ನಾವ್ ಹಂಗೆ ಸರ್ 100 ಕೋಟಿ ನಮಗೆ ರಾಯಲ್ಟಿ ಬರ್ಬೇಕು ಮೈನಿಂಗ್ ಇಂದ ಅಂತ ನಾವು ಇನ್ಸ್ಟಾಲ್ಮೆಂಟ್ ಕೊಡಮ್ಮ ಒಳ್ಳೆ. ಇಲ್ಲ ಅಣ್ಣ, 100 ಕೋಟಿ ನಮ್ಗೆ ರಾಯಲ್ಟಿ ಬರ್ಬೇಕು, ಮೈನಿಂಗ್ ಅವ್ರು ಕಟ್ಟಿಲ್ಲ. ಅದಾದ್ಮೇಲೆ ನಾವು ಸರ್ಕಾರದ ದುಡ್ಡು, ಸ್ಟೇಟ್ ಗೌರ್ಮೆಂಟ್ ದುಡ್ಡು ಮೈನಿಂಗ್ ಏರಿಯಲ್ಲಿ 850 ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಗೆ ಖರ್ಚು ಮಾಡಿದೀವಿ. ಹಂಗ ಅವ್ರ ತರ ಲೆಕ್ಕ ತಗೊಳಕ್ ಹೋದ್ರೆ ನಾವು 1000 ಕೋಟಿ ಕೇಳ್ಬೇಕು. 1000 ಕೋಟಿ ಸರ್. ನಾವು ಮೈನಿಂಗ್ ಏರಿಯಾ ಅಲ್ಲಿ ಈವರೆಗೂ ಕೂಡ ರಾಯಲ್ಟಿ ಕಟ್ಟಿದೆ 850 ಕೋಟಿ ಇನ್ಫ್ರಾಸ್ಟ್ರಕ್ಚರ್. ನೀರ್ ಕೊಟ್ಟಿರೋದು DC ಅವರಿಗೆ ಎಲ್ಲ ಸ್ಟಾಟಿಸ್ಟಿಕ್ಸ್ ಇದೆ. ಏನ್ ಗೊತ್ತೇನಮ್ಮ, ಸೆಂಟ್ರಲ್ ಗವರ್ಮೆಂಟ್ ಪ್ರಾಜೆಕ್ಟ್ಸ್ ಕೊಟ್ಟವಾಗ ಲೋಕಲ್ ಬಾಡೀಸ್ 10% ಎಷ್ಟು ಕಾಂಟ್ರಿಬ್ಯೂಷನ್? 10%. ಇದು 1 KGF ಯಾಕೆ ಇಲ್ಲಮ್ಮ, ನಾಟ್ KGF ಅಮ್ಮ,
ಎವ್ರಿ ಸಿಟಿ ಇನ್ ಆಲ್ ಓವರ್ ಕರ್ನಾಟಕ ಸ್ಟೇಟ್. ಅಲ್ಲ ನಮ್ಮ ಇಲಾಖೆ ಎಲ್ಲಾ ಜಾಗದಲ್ಲಿ ಕೇಳ್ಸ್ಕೊಳಮ್ಮ. ದುಡ್ಡು ಕೊಡ್ಲೇಬೇಕು. ಹೌದು, ಲೋಕಲ್ But ಬಾಡಿಯಿಂದ ಇದು 10% ಮೈನಿಂಗ್ ಏರಿಯಾ ಕೇಳ್ಸ್ಕೊಳಮ್ಮ. ಸೆಂಟ್ರಲ್ ಗವರ್ಮೆಂಟ್ ಸ್ವಲ್ಪ ಪೇಷನ್ಸ್. ಅಂಡರ್ ಬರುತ್ತೆ. ಹೌದಮ್ಮ, ಮೈನಿಂಗ್ ಏರಿಯಾ ಆಗ್ಲಿ ಯಾವುದೇ ಏರಿಯಾ ಆಗ್ಲಿ ₹100 ಅಂದ್ರೆ ₹90 ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೊಡ್ತಿತ್ತೆ. ಇನ್ನು 10% ಲೋಕಲ್ ಬಾಡಿಯಿಂದ ಕೊಡ್ಬೇಕು. ಅದನ್ನ ಇವರು ಕೇಳ್ತಾ ಇರೋದು. ಬಟ್ ಅದೆಲ್ಲ ಎಲ್ಲಿಂದ ಕೊಡ್ತಾರಪ್ಪ? ಎಲ್ಲಿ ಕೊಡ್ತಾರೆ ಅದು? ಹ್ಯಾಂಡ್ ಓವರ್ ಮಾಡಿ ಆಮೇಲೆ ನೋಡೋಣ. ಫಸ್ಟ್ ಪ್ರಪೋಸಲ್ ಕಳಿಸಿ. ಏನಂದ್ರೆ ಇಷ್ಟು ಏರಿಯಾ ಅಲ್ಲಿ ಅದೇ ಈ ಸಲ 25 ಕೋಟಿ ಪ್ರಾಜೆಕ್ಟ್ ಪ್ರಾವಿಷನ್ ಇಟ್ಕೊಂಡಿದ್ದಾರೆ ಸರ್. ಇದೇನಪ್ಪ ಕೃಷಿ ಒಂದು ಟ್ರೂ ಸಿಇನ ಯಾರು? ನಿಮ್ಮ ಸಿ ಯಾರು? ಪ್ರವೀಣ್ ಪ್ರವೀಣ್ ಲಿಂಗಯ್ಯ. ಯಾವತ್ತೂ ಹೇಳಿಲ್ಲ ಅವರು. ಬನ್ನಿ ಮನೆಗೆ ಬಂದು ಸಮಸ್ಯೆ ಪರಿಹಾರ ಮಾಡ್ಕೊಳ್ಳಿ. ಮತ್ತೆ ಆಯ್ತು ಸರ್, ಅವ್ರು ಹೇಳ್ಬೇಕಲ್ಲ ಬಂದು. ಇವ್ರು ಹೇಳಿಲ್ಲ ಅಂದ್ರೆ ನನ್ಗೆ ಹೆಂಗ್ ತಲೆ ಇರ್ತದೆ? ನಾನು ಇಡೀ ರಾಜ್ಯ ನೋಡ್ಬೇಕಲ್ವಾ? ಇವ್ರು ಕರೆಕ್ಟ್ ಅದ ನೀವ್ ಹೇಳೋದು. ನಮ್ಗೆ ಇದು 1 KGF ಅಲ್ಲಿ ಇಲ್ಲಿ ವಾಟರ್ UGD ಸರ್ವಿಸ್